ಹಾಯ್ ಫ್ರೆಂಡ್ಸ್, ಕಾಂತರಾಜ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ಜೋಗಿಮಟ್ಟಿಯಲ್ಲೇ ಇರುವಂತಹ ಜೋಗಿಮಟ್ಟಿ ಹೋಗೋ ರೋಡಿನಲ್ಲೇ ಸಿಗುವಂತಹ ಹಿಮದ್ಗಿರಿ ಫಾಲ್ಸ್ ಅಂತ ಇದೆ. ಆ ಫಾಲ್ಸ್ ಅಂದ ತಕ್ಷಣ ಅಲ್ಲೇನು ಬರೋಬ್ಬರಿ ನೀರಿಲ್ಲ, ಒಂದು ರೇಂಜಿಗೆ ಸಣ್ಣದಾಗಿದೆ ಫಾಲ್ಸು. ಆ ಫಾಲ್ಸ್ನ ನೋಡೋಕ್ಕೆ ಹೋಗ್ತಿದ್ದೀವಿ ನಾವು. ಈಗ ಹಿಮದ್ಗಿರಿ ಫಾಲ್ಸ್ನ ನೋಡೋಕೆ ಹೋಗ್ತಿದ್ದೀವಿ. ಆ ಹಿಮದ್ಗಿರಿ ಫಾಲ್ಸ್ ನೋಡೋದಕ್ಕೆ ಫುಲ್ ಕೆಳಗಡೆ ಇಳಿಬೇಕು. ನಾವು ಇಳ್ಕೊಂತ ಹೋಗ್ತಿದ್ದೀವಿ. ಹಾಗೆ ಫುಲ್ ಕೆಳಗಡೆ ಇಳಿಬೇಕು. ಅಲ್ಲಿ ನೋಡಿ ಯಾವ ರೀತಿಯಾಗಿದೆ ರೋಡ್, ಅದು ಕಲ್ಲು ಆಮೇಲೆ ಬಂಡೆಗಳ ಟೈಪ್ ಐತಿ. ಅದನ್ನು ಇಳ್ಕೊಂತ ಹೋಗ್ತಿದ್ದೀವಿ. ಹಾಗೆ ಹೋಗ್ತಾ ಮುಂದ್ಗಡೆ ಚೆನ್ನಾಗಿದೆ. ಇಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಹಂಗೆ ಕೆಳಗಡೆ ಹೋಗ್ತಾ ಆ ಕಡೆ ಈ ಕಡೆ ವ್ಯೂ ಎಲ್ಲ ಕ್ಲೀನಾಗಿ ನೋಡ್ಕೊಂತ ಹೋಗ್ತಿದ್ವಿ. ಹಾಗೆ ವ್ಯೂ ಇಲ್ಲಿ ಚೆನ್ನಾಗಿದೆ. ಅದು ಹಿಮದ್ಗಿರಿ ಫಾಲ್ಸ್ ಅಂತ ಐತಿ. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ರೋಡ್ ಸೈಡ್ ಬಂದರೆ ನೀವು ಗೊತ್ತಾಗಲ್ಲ. ಅಲ್ಲಿ ಸಣ್ಣದಾಗಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ಒಂದು ಯಾರೋ ಮಾರ್ಕ್ ಹಾಕಿದ್ದಾರೆ. ಆ ಮಾರ್ಕ್ ನೋಡ್ಕೊಂಡು ಬರ್ಬೇಕು ನೀವು. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಜೋಗಿಮಟ್ಟಿ ಬರೋರಿಗೆ ಹಿಮದ್ಗಿರಿ ಫಾಲ್ಸ್ ಗೊತ್ತಾಗಲ್ಲ. ಯಾರು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಹಾಗಾಗಿ ನೋಡ್ಕೊಂಡು ಕ್ಲೀನಾಗಿ ಬನ್ನಿ. ಪ್ಲೇಸು ಚೆನ್ನಾಗಿದೆ. ಇದು ಒಂಥರ ನೋಡಿರಿ ಸೈಡ್ ವ್ಯೂ ಯಾವ ರೀತಿ ಇದೆ. ಈ ಪ್ಲೇಸು ಒಂಥರ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ ಒಂಥರ ಪ್ಲೇಸ್. ಇನ್ನೂ ಫುಲ್ ಕೆಳಗಡೆ ಇದೆ. ಫುಲ್ ಇಳ್ಕೊಂತ ಹೋಗ್ತಿದ್ದೀವಿ. ಬೆಳಗ್ಗೆ ತಿಂಡಿ ಸಮೇತ ತಿಂದಿಲ್ಲ, ಅದರಾಗೆ ಹೋಗ್ತಿದ್ದೀವಿ. ನೀರು ಸಮೇತನೂ ಕುಡ್ದಿಲ್ಲ. ನೋಡಿರಿ ಈ ಪ್ಲೇಸ್ನ ತೋರಿಸೋದಕ್ಕೋಸ್ಕರನೇ ಬಂದ್ವಿ ಇಲ್ಲಿ. ನೋಡಿರಿ ಯಾವ ಚೆನ್ನಾಗಿ ಪ್ಲೇಸ್ ಮಾತ್ರ ಈ ರೀತಿ ಇದೆ, ಚೆನ್ನಾಗಿದೆ. ಒಂಥರ ಫುಲ್ ಕೆಳಗಡೆ ಇದೆ ಅದು ಹಿಮದ್ಗಿರಿ ಫಾಲ್ಸ್. ನಿಮಗೆ ತೋರಿಸ್ತೀನಿ. ಆಮೇಲೆ ಇದೆಲ್ಲ ಸೈಡ್ ಪ್ರೊಫೈಲ್ ನೋಡಿರಿ ಯಾವ ರೀತಿ ಇದೆ. ಹೋಗ್ತಾ ರೋಡ್ನಲ್ಲೇ ಯಾವ ರೀತಿಯಾಗಿದೆ ನೋಡಿರಿ ಇದೆ. ಹಂಗೆ ಹೋದ್ವಿ ಕೆಳಗಡೆ. ನೋಡಿರಿ ಯಾವ ರೀತಿಯಾಗಿದೆ ಸೈಡ್ ಪ್ರೊಫೈಲ್. ನಾವು ಇನ್ನೂ ಕೆಳಗಡೆ ಇಳಿಬೇಕು, ಇನ್ನೂ ಭಾಳ ದೂರ ಹೋಗ್ಬೇಕು. ನಮ್ಮ ಫ್ರೆಂಡು ಇನ್ನೂ ಎಷ್ಟು ದೂರ ಇದೆ ಅಂತ ಕೇಳ್ತಾ ಇದ್ದಾನೆ. ನಾನು ಇನ್ನೂ ಮುಂದಿದೆ ಅಂತ ಇನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಹುಡುಕ್ತಿದ್ದಾರೆ. ಇನ್ನೂ ಮುಂದಿದೆ ಅಂತ ನಾನು ಕರ್ಕೊಂಡು ಹೊಂಟಿದ್ದೀನಿ. ಇನ್ನೂ ಭಾಳ ದೂರ ಇದೆ, ಒಳಗಡೆ ಇದೆ ಅದು. ನಾವು ನೋಡಿರಿ ಈ ಥರ ಜೋಗಿಮಟ್ಟಿ ಹಿಮದ್ಗಿರಿ ಫಾಲ್ಸ್ ಹತ್ರ ಬಂದ್ವಿ. ಈಗ ಅದ್ರ ವಿಡಿಯೋ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡಿರಿ ಜರಿ ಯಾವ ರೀತಿ ಇದೆ. ಇದು ಈ ಹಿಮದ್ಗಿರಿ ಫಾಲ್ಸ್ ಹತ್ರ ಇದು ಸಣ್ಣದಾಗಿ ಒಂದು ಜರಿ ಬಂದಿದೆ. ಅದು ಹಿಮದ್ಗಿರಿ ಫಾಲ್ಸ್ ಅಂದರೆ ಸಣ್ಣದಾಗಿದೆ. ಅದರಾಗಾಸಿಂದ ಅದೇ ನೀರು ಬರೋದು ಈ ಥರ ತೋರಿಸ್ತಿದೆ. ಇನ್ನೂ ಮುಂದ್ಗಡೆ ಇದೆ, ನಿಮಗೆ ಅದೇ ಮುಂದ್ಗಡೆ ಹೋಗಿ ತೋರಿಸ್ತೀನಿ. ನೋಡ್ರಿ ಅಲ್ಲಿ ಕಾಣ್ತಿದೆ ಅಲ್ಲ, ಅದೇ ಹಿಮದ್ಗಿರಿ ಫಾಲ್ಸ್ ಅಂತಂದು. ತಡ್ರಿ ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ. ಇಲ್ಲಿ ಇನ್ನೂ ಕಾಣಲ್ಲ, ಗಿಡ ಮರ ಅಡ್ಡ ಇರೋದ್ರಿಂದ. ನಿಮಗೆ ಒಳಗಡೆ ಹೋಗಿ ಕ್ಲೀನಾಗಿ ತೋರಿಸ್ತೀನಿ ತಡ್ರಿ. ನೋಡಿ ಅಲ್ಲಿ ನಿಮ್ಗೆ ಕಾಣಲಿಲ್ಲನ, ಸರಿ ಮುಂದೆ ಹೋಗಿ ತೋರಿಸ್ತೀನಿ ತಡ್ರಿ. ಇದು ಒಂಥರ ಚೆನ್ನಾಗಿದೆ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ನೀರು ಭಾಳ ಇರುತ್ತೆ. ನಾವು ಹೋದಾಗ ಅಷ್ಟು ನೀರು ಇದ್ದಿಲ್ಲ. ನೀರು ಒಂದು ಲೆವೆಲಿಗೆ ಇದ್ವು. ಅದನ್ನು ತೋರಿಸ್ತೀನಿ ತಡ್ರಿ ನಿಮಗೆ. ಅದು ಇನ್ನೂ ಫುಲ್ ಮೇಲತ್ತಿ ತೋರಿಸ್ತೀನಿ ನಿಮಗೆ, ಯಾಕಂದರೆ ಕಾಣಲ್ಲ. ಅಲ್ಲಿ ಜನ ಇದ್ದಾರೆ ನೋಡ್ರಿ, ಅಲ್ಲೇ ಇರೋದು ಅದು. ಈಗೂ ಕಾಣ್ತಿಲ್ಲ, ಅದು ಹತ್ರನೇ ಹೋಗಿ ತೋರಿಸ್ತೀನಿ ತಡ್ರಿ ನಿಮಗೆ. ನೋಡಿರಿ ಈ ರೀತಿಯಾಗಿದೆ ಹಿಮದ್ಗಿರಿ ಫಾಲ್ಸ್ ಅಂದರೆ ಇದೆ. ಅದು ಈ ರೀತಿಯಾಗಿ ಸಣ್ಣದಾಗಿ ಹರಿತಿದೆ, ಭಾಳ ಇಲ್ಲ. ಅದೇ ಮಳೆಗಾಲದಾಗ ನಿಮಗೆ ಭಾಳ ಚೆನ್ನಾಗಿ ಹರಿತದೆ. ಈಗ ಸ್ವಲ್ಪ ಹರಿತಿದೆ. ಅದರದ್ದೇ ಜರಿ ಅದು. ಅಲ್ಲಿ ಸಣ್ಣದಾಗಿ ನೀರು ಬರ್ತಿತ್ತಲ್ಲ ಅದು. ನೋಡಿರಿ ಈ ಪ್ಲೇಸು. ಇದಕ್ಕೆ ಹಳೆ ವಿಗ್ರಹ ಕೆತ್ತಿದ್ದಾರೆ ಇದನ್ನು. ಆಮೇಲೆ ಒಳಗಡೆ ಶಿವ ಆಮೇಲೆ ಬಸವಣ್ಣ ಆ ಥರ ಮೂರ್ತಿಗಳಿವೆ. ಅದರ ಮೇಲಿಂದ ನೀರು ಬರ್ತಿದೆ ಈ ರೀತಿಯಾಗಿ.
ಈಗ ಕರೆಕ್ಟಾಗಿ ನೀರು ಬಂದರೆ ಇದೆಲ್ಲ ನೀರೆಲ್ಲ ಕ್ಲೀನಾಗಿ ಭಾಳ ಚೆನ್ನಾಗಿ ಕಾಣುತ್ತೆ. ಈಗ ಸದ್ಯ ಸ್ವಲ್ಪ ನೀರು ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣುತ್ತಿಲ್ಲ ಈಗ ಈ ರೀತಿ ಬರ್ತಿದೆ ನೋಡಿ. ಆದರೆ ಅದು ಪ್ಲೇಸ್ ಮಾತ್ರ ಚೆನ್ನಾಗಿದೆ ಒಂಥರ. ಈಗ ನೋಡಿದ್ವಿ, ಈಗ ಮತ್ತೆ ರಿಟರ್ನ್ ಈಗ ಹೋಗ್ತಿದ್ದೀವಿ. ಬಾ ಹೋಗೋಣ. ನಮ್ಮ ಶಂಕರ್ ಅವರು ತಿಂಡಿ ತಿಂದಿಲ್ಲ ಅಂತಂದು ಸುಸ್ತಾಗ್ತಿದೆಯಪ್ಪ ಇಲ್ಲೇ ಕುಂಡ್ರ ಅಂದಿದ್ದಾನೆ. ಬಾರೊಂಬ್ರಿ ಏನಾಗಲ್ಲ ಅಂತ ಕರ್ಕೊಂಡು ಹೊಂಟಿದ್ದೀನಿ ನಾನು. ಹೆಂಗ ಈಗ ರಿವರ್ಸ್ ಹೋಗ್ತಿದ್ದೀವಿ ಮನೆ. ಇಲ್ಲಿ ನಾವು ಬರ್ತಾ ಬೆಳಗ್ಗೆ ಏನು ತಿಂದು ಬಂದಿದ್ದಿಲ್ಲ, ಹಂಗಾಗಿ ನಮ್ಮ ಫ್ರೆಂಡ್ ಆಗಲೇ ಹೊಟ್ಟೆ ಆಗಲೇ ನಡೆಯೋಕ್ಕಾಗ್ತಿಲ್ಲ ಅಂತಿದ್ದ. ಅದರಲ್ಲೇ ಏನಾಗಲ್ಲ ಬಾರಪ್ಪ ಅಂತಂದು ಕರ್ಕೊಂಡು ಹೊಂಟೆ. ಹಾಗೆ ಬಂದ ಅವನು. ಹಾಗೆ ಹೋಗ್ತಾ ಹೋಗ್ತಾ ಮತ್ತು ಈಗ ಇಳಿದಿದ್ವೆಲ್ಲ ಈಗ ಹತ್ಕೊಂತ ಹೋಗ್ತಿದ್ದೀವಿ ಈಗ ವಾಪಸ್ಸು. ಇಲ್ಲಿ ಇಲ್ಲಿರೋಂಥ ಜೋಗಿಮಟ್ಟಿ ಒಳಗೆ ಇಲ್ಲಿ 2 ಪ್ಲೇಸ್ ಇದ್ದಾವೆ. ಅದೇ ಜೋಗಿಮಟ್ಟಿ ನಿಮಗೆ ವ್ಯೂ ಪಾಯಿಂಟ್ ತೋರಿಸಿದ್ದೀನಿ ಫಸ್ಟ್ನೇ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ಅದೇ ಹಿಮದ್ಗಿರಿ ಫಾಲ್ಸನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಲ್ಲೇ ಮೃಗಾಲಯ ಇದೆ, ಆ ಮೃಗಾಲಯದ್ದು ನಿಮಗೆ ವಿಡಿಯೋ ತೋರಿಸ್ತೀನಿ. ನಮ್ಮ ಫ್ರೆಂಡು ಈಗ ಹೇಳ್ತಿದ್ದಾನೆ ನೋಡ್ರಿ, ಬ್ರೆಡ್ ಜಾಮು ತರ್ಬೇಕಾಯ್ತಕ್ಕಂತ ಹಂಗೆ ತಿನ್ಕೊಂತ ಹೋಗ್ಬೋದಿತ್ತು ಅಂತಂದು. ಮುಂಚೆನಾರ ಐಡಿಯಾ ಕೊಟ್ಟಿದ್ರೆ ಬ್ಯಾನ್ ಹಿಡ್ಕೊಂಬರಕ್ಕೆ ಬರೋದು ನೋಡ್ರಿ. ಹೀಗೆ ಇಲ್ಲಿ ಬಂದಮೇಲೆ ಹಂಗೆ ಅನ್ಸೋದು. ಹಾಗಾಗಿ ನೀವು ಯಾರಾದರೂ ಬರೋರಿದ್ದರೆ ಬೆಳಗ್ಗೆ ಏನಾದರೂ ತಿಂಡಿ ತಿನ್ಕೊಂಬನ್ನಿ, ಇಲ್ಲಾಂದರೆ ಪ್ಲೇಸ್ನ ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ಸ್ಪೀಡಾಗಿ ಹೋಗ್ತಿದ್ದೀನಿ ನಾನು, ಹೈ ಸ್ಪೀಡಾಗಿ. ನಮ್ಮ ಶಂಕರನ್ನ ನಡ್ಕೊಂಬರ್ತಿದ್ದಾನೆ. ರನ್ನಿಂಗಿಂದ ಮೋಟಾರ್ ರನ್ ರೀತಿ ಓಡ್ತೀವಿ ನಾವು. ಹಿಮದ ನೋಡ್ರಿ ಈ ರೀತಿಯಾಗಿವೆ. ಎದಿ ಮೇಲೆ ಹತ್ಕೊಂತ ಹೋಗ್ತಿದ್ದೀವಿ ನಾವು. ಅಂತೂ ಬಂದು ಈ ಗಾಡಿ ತಗೊಂಡು ಹೋಗೋದು.